ನನ್ನ ಪ್ರಿಯ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆ ತಿಳಿಸ್ಕೊಳ್ಳುತ್ತಾ ನಾವು ವಾಕ್ಯದ ಭಾಗಕ್ಕೆ ಸಾಗುತ್ತಿದ್ದ ಮುಂಚೆ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ಪರಲೋಕ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಘನ ಸಲ್ಲಿಸುತ್ತೇವೆ. ಈ ವಾರದ ಮೊದಲನೆಲ್ಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾದಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಮನುಷ್ಯನಿಗೆ ಕೊಡಲ್ಪಟ್ಟಂತ ಮೊದಲನೇ ಕಾರ್ಯವೇ ನಿಮ್ಮನ್ನು ಆರಾಧಿಸುವುದೇ, ನಿಮ್ಮನ್ನ ಸ್ತುತಿಸುವುದೇ, ನಿಮ್ಮ ಪರಿಶುದ್ಧ ವಾಕ್ಯಗಳನ್ನು ಧ್ಯಾನಿಸುವುದೇ, ನಿನ್ನ ಮಗನ ಮೇಜಲ್ಲಿ ಪಾಲ್ಗೊಳ್ಳುವುದೇ. ಈ ಕಾರ್ಯದಲ್ಲಿ ಪಾಲ್ಗೊಂಡಂತ ನಾವು ಹೆಚ್ಚಾದಂಥ ಭಾಗ್ಯದಲ್ಲಿ ನಾವಿದ್ದೇವೆ. ವಾಕ್ಯದ ಭಾಗದಲ್ಲಿ ನಮ್ಮ ನಡೆಸಿರಿ. ಬೋಧಿಸುತ್ತಾ ದಾಸಂತ ನನ್ನನ್ನು ಪಾದ ಬಳಿಗೆ ಒಪ್ಪಿಸುತ್ತಾ ಪವಿತ್ರಾತ್ಮ ಸಹಾಯದೊಂದಿಗೆ ಮಾತ್ರ ಮಾತಾಡೋದಕ್ಕೆ ಬಲಪಡಿಸಿರಿ. ಕೇಳುವಂತ ಪ್ರತಿಯೊಂದು ಹೃದಯದ ಬಾಗಿಲು ತೆರೆಸಿರಿ. ಎಲ್ಲವನ್ನ ಯೇಸು ಕ್ರಿಸ್ತನ ಮೂಲಕ ಬೇಡುತ್ತೇವೆ ಜೀವಳ ತಂದೆಯೇ, ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಮತ್ತೊಂದು ಆರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ನಾವೆಲ್ಲರೂ ಸಹ ದೇವರ ಸನ್ನಿಧಾನದಲ್ಲಿ ಕೂಡಿಕೊಂಡಿದ್ದೇವೆ. ದೇವರು ತಾನೇ ಈ ವಾರದ ಮೊದಲ ದಿವಸ ನಮಗೆ ಕೊಟ್ಟಿದ್ದಾನೆ. ಹೇಗಿದ್ದೀರಿ? ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದೀರಿ ಅನಿಸ್ತೇನೆ. ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ಅದೇ ಒಂದು 4 ತಿಂಗಳಿಂದ ನಾನು ಇದೇ ಸ್ಥಳದಲ್ಲಿ ಹೇಳಿದೆ, ಹೇಗಿದ್ದೀರಿ, ಆರೋಗ್ಯ ಇದ್ದೀರಾ? ಯಾಕಂದ್ರೆ ಏನಿದೆ, ತುಂಬಾ ಚಳಿ ಇದೆ, ತುಂಬಾ ಆಗ್ತಾ ಇಲ್ಲ, ವಾತಾವರಣ ಬದಲಾಗಿದೆ ಅಂತ ಹೇಳಿದೆ. ಅದೇ ತರ ಈಗಲೂ ಸಹ ನಾ ಕೇಳ್ತೀನಿ, ಹೇಗಿದ್ದೀರಿ? ತುಂಬಾ ಸೆಕೆ ಆಗಿದೆ, ಎಲ್ಲ ವಿಂಟರ್ ಸೀಸನ್ ತುಂಬಾ ಎಲ್ಲ ಕಠಿಣವಾಗಿದೆ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಆಗಿದೆ. ಆದ್ರೂ ಸಹ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅನಿಸ್ತೇನೆ. எப்படிங்கிறீங்க? எல்லாம் நல்லா இருக்கிறீங்களா? வெதர் வந்துட்டு அது கடினமா இருக்கிறதுனால கொஞ்சம் உங்களுடைய ஆரோக்கியத்தை நீங்க பார்த்துಕೊಳ್ಳಿங்க. ನಿಮ್ಮ ಶರೀರವನ್ನ, ನಿಮ್ಮ ಆರೋಗ್ಯವನ್ನ ನೋಡಿಕೊಳ್ಳ್ರಿ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಈ ಹೊಸ ದಿನವನ್ನು ಕೊಟ್ಟಿದ್ದಾನೆ. ಈ ದಿನದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡುವಂತ ಒಂದು ವಿಷಯ ಇದೆ. ಒಂದು ಪುಟ್ಟ ಮಗು, LKG UKG ಮಗು ತನ್ನ ಸ್ಕೂಲ್ಗೆ ಹೋಗುವಾಗ ಮನೆ ಬಾಗಿಲಲ್ಲಿ ಅವ್ರ ತಾಯಿ ನಿಂತಿದ್ದಾರೆ. ಆ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಮಮ್ಮಿ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತದೆ. ಅವಾಗ ಅವ್ರಮ್ಮ ಕರೆದ್ಬಿಟ್ಟು ಬಾಯ್ ಅಂತೆಲ್ಲ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಮ್ಮ ಅಂತ ಹೇಳ್ತಾರೆ. ಅವಾಗ ಆ ಮಗು ಮಮ್ಮಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತಾರೆ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಾವು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ಇದನ್ನ ಉಪಯೋಗಿಸ್ತಾ ಇದೀವಿ ಎಲ್ಲಾ ಸ್ಥಳದಲ್ಲಿಯೂ ಸಹ. ಅದು ಫ್ರೆಂಡ್ ಸರ್ಕಲ್ ಇರ್ಬೋದು, ಕುಟುಂಬದಲ್ಲಿ ಇರ್ಬೋದು. ಅದೇ ತಪ್ಪೇನಿಲ್ಲ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಹೇಳೋದು ತಪ್ಪೇನಿಲ್ಲ. ಒಳ್ಳೆಯ ಬೆಳಿಗ್ಗೆ, ಒಳ್ಳೆಯ ಮಧ್ಯಾಹ್ನ ತಪ್ಪೇನಿಲ್ಲ. ಆದ್ರೆ ಕನ್ನಡ ಮತ್ತು ತಮಿಳಿನ ವಾಡಿಕೆಯ ಪದ ಏನಿದೆ ಅಂದ್ರೆ, ಹೋಗುವಂತ ಸಂದರ್ಭ ಬಂದಾಗ, ಬರುವಂತ ಸಂದರ್ಭ ಬಂದಾಗ ಉಪಯೋಗಿಸುವಂತ ಪದಗಳೇನಿದೆ, ಬಾಯ್ ಅಂತ ಹೇಳುವಂತ ಪದ ಇದೆ. ಮಮ್ಮಿ ಬಾಯ್, ಡ್ಯಾಡಿ ಬಾಯ್ ಅಂತ ಹೇಳಿ ಹೋಗುವಂಥದ್ದು ಇಂಗ್ಲಿಷ್ ಅಲ್ಲಿ ಉಪಯೋಗಿಸೋದು ಪದ. ಬಾಯ್ ಅಂದ್ರೆ ಹೋಯ್ತಿದ್ದೀನಿ ಅಂತ ಅರ್ಥ. ಅದೇ ಅರ್ಥ ಅಲ್ವಾ? ಬೇರೆ ಏನಿದೆಯಾ? சரி, கன்னடದಲ್ಲಿ தமிழில் உபயோகிச்சது பதங்கள் ಏನು? போயிட்டு வரேன் இல்லைங்களா? வரேம்மா. வரட்டாமான்னு கேட்குவாங்க இல்லைங்களா? போகிறபோது என்ன சொல்லுவாங்க? ಅಮ್ಮ ನಾ வரேன், ಅಪ್ಪ ನಾ வரேன். ತಮಿಳಲ್ಲೂ ಅಷ್ಟೇ, ಕನ್ನಡದಲ್ಲೂ ಅಷ್ಟೇ. ಹೋಗ್ಬಿಟ್ಟು ಬರ್ತೀನಿ ಅಪ್ಪ, ಹೋಗ್ಬಿಟ್ಟು ಬರ್ತೀನಿ, ಇಲ್ಲಾಂದ್ರೆ ಬರ್ತೀನಿಪ್ಪ, ಬರ್ತೀನಿ ಮಮ್ಮಿ. ಹಿಂದಿಯಲ್ಲೂ ಸಹ, ಉರ್ದು ಭಾಷೆಯಲ್ಲೂ ಸಹ ಆವುಂಗಾಮಿ, ಮಮ್ಮಿ ಆವುಂಗ, ಬರ್ತೀನಿ ಅನ್ನೋ ಪದ. ಇದು ಭಾರತ ದೇಶದ ಒಂದು ಕಲಾಚಾರದ ಪದ. ಇದೆಲ್ಲ ಇದು ಅವಲಂಬಿಸಿಕೊಂಡಂತೆ ಒಂದು ಕೆಲವು ವಿಷಯಗಳು ವೇದ ವಾಕ್ಯದಲ್ಲಿ ನೋಡುವ ಪ್ರೇರೆ. ದೇವರ ವಾಕ್ಯವು ಸಹ ನಮ್ಮನ್ನ ಇದೇ ರೀತಿ ಪ್ರಭಾವಿಸ್ತಿದೆ. ನಾವು ಸಹ ಈ ಭೂಮಿಯಲ್ಲಿ ಇರುವುದಾದ್ರೆ ನಾವು ಹೋಗ್ತೇನೆ ಅನ್ನೋದಲ್ಲ, ಹೋಗಿ ಮತ್ತೆ ಬರ್ತೇನೆ ಅನ್ನೋದೇ ಯೇಸು ಕ್ರಿಸ್ತನ ವಾಗ್ದಾನದ ಮಾತು. ಯೇಸು ಕ್ರಿಸ್ತನ್ ಹೇಳ್ತಾನೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಮತ್ತೆ ನಾನು ನಿಮ್ಮನ್ನ ಏನ್ ಮಾಡ್ತೀನಿ, ಕರ್ಕೊಂಡು ಹೋಗ್ತೇನೆ. ಎಲ್ಲಿದೆ? ಯೋಹಾನ 14ನೇ ಅಧ್ಯಾಯದಲ್ಲಿ. ಮತ್ತೆ ಬರ್ತೀನಿ ಅನ್ನೋದು ಅರ್ಥ ಏನಂದ್ರೆ, ಮತ್ತೆ ನಿಮ್ಮನ್ನ ನೋಡ್ತೀನಿ ಅಂತ ಅರ್ಥ, ಮತ್ತೆ ನಿಮ್ಮ ಜೊತೆಲಿ ಸೇರ್ಕೋತೀನಿ ಅಂತ ಅರ್ಥ. நான் வரேன் அர்த்தம் என்ன? எங்கோ போற ஆபீஸ்க்கோ, வேலைக்கோ, வெளியூருக்கோ, வெளிநாட்டுக்கோ நம்ம போனா வரேமான்னு சொன்னா, வரேப்பான்னு சொன்னா, வரேங்கன்னு சொன்னா என்ன அர்த்தம்? மறுபடியும் நான் உங்களை சந்திக்கிறேன், மறுபடியும் உங்களை நானே உங்க கூட ஐக்கியத்தை வைத்துக் கொள்கிறேன், மறுபடியும் உங்க கூட வாழ்கின்றேன்ற ವಾರ್ತೆக்குள்ள ಅದು ಮಯಮಾನ ಪೊರಳು. ಅದರ ಅರ್ಥ ಅದೇ ಆಗಿರ್ತದೆ. ನಿಮ್ಮ ಜೊತೆಲಿ ಮತ್ತೆ ಬಾಳ್ತೀನಿ ಅನ್ನೋ ಪದದ ಅರ್ಥ ಮತ್ತೆ ನಿಮ್ಮ ನೋಡ್ತೀನಿ ಅಂತ ಅರ್ಥ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವ ಮಕ್ಕಳಾಗಿರುವಂತ ನಾವು ಸಹ ಈ ಅರ್ಥದ ಪೂರಕವಾದಂತಹ ಬದುಕನ್ನ ಬದುಕಬೇಕಾಗಿದೆ. ಏನು ಬದುಕಬೇಕು, ಯಾವ ರೀತಿಯಲ್ಲಿ ಬದುಕಬೇಕಂದ್ರೆ, ನಾವು ಈ ಲೋಕದಲ್ಲಿ ಬದುಕಿದ್ದೇವೆ. ಈ ಲೋಕದಲ್ಲಿ ಹೇಳುವಂತ ವಾಡಿಕೆ ಪದ ನಿಮ್ಮ ಜೊತೆಯಲ್ಲಿ ಮಾತಾಡ್ತಿದ್ದೀನಿ. ಅದು ನಿಜ ಸ್ವರೂಪ ಏನು ಅಂತ ಹೇಳಿದ್ರೆ, ವೇದವಾಕ್ಯ ತಿಳಿಸ್ಕೊಳ್ಳುವ ಮತ್ತಾಯ 22ನೇ ಅಧ್ಯಾಯ, ಮತ್ತಾಯ 22ನೇ ಅಧಿಕಾರ 32ನೇ ವಾಕ್ಯವನ್ನ ಧ್ಯಾನಿಸಬೇಕಾದ್ರೆ ನಾನು ಕೇಳ್ತೇನೆ. 32ನೇ ವಾಕ್ಯ, ಮ್ಯಾಥ್ಯೂ 22 ಚಾಪ್ಟರ್ 32 ವರ್ಸ್. ನಾನು ಅಬ್ರಾಮನ ದೇವರು, ಈಸಾಕನ ದೇವರು,
ಯಾಕೋಬನ ದೇವರು ಎಂದು ದೇವರು ನಿಮ್ಗೆ ನುಡಿದನ್ನ ನೀವು ಓದಲಿಲ್ಲವೋ ಅಂತ ಹೇಳ್ತಾನೆ. ಅಲ್ಲಿರೋದ ಯೇಸು ಕ್ರಿಸ್ತನಲ್ಲಿರೋದ ಯೂದರಿಗೆ ಹೇಳ್ತಾನೆ, ನಿಮಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಿಲ್ವಾ? ಏನದು ಅದರ ಅರ್ಥ ಏನು? ನಾನು ಅಬ್ರಾಹ್ಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ನಿಮಗೆ ನುಡಿದನ್ನ ನೀವು ಕೇಳಲಿಲ್ವಾ? ಅಥವಾ ಕೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಯಾಕೆ ಅಂತ ಹೇಳ್ತಾನೆ ನೋಡಿ ಕೆಳಗಡೆ ಭಾಗದಲ್ಲಿ. ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ದೇವರು ಯಾರಿಗೆ ದೇವರಾಗಿದ್ದಾರೆ ಅಂತ ವೇದವಾಗಿ ಕೇಳ್ತದೆ? ಜೀವ ಇರೋರಿಗೆ ದೇವರಾಗಿದ್ದಾನೆ ಹೊರತು ಇನ್ಯಾರಿಗೆ ದೇವರಲ್ಲ, ಜೀವ ಇಲ್ಲದವರಿಗೆ. ಈಗ ನನ್ನ ಪಾಯಿಂಟ್ಗೆ ನಾನು ಆ ಒಂದು ಮೂಲ ಪಾಯಿಂಟ್ ಹೇಳೋಣ, ಅದಕ್ಕೆ ಬರ್ತೀನಿ ನಿಮ್ಗೆ. ಈಗ ನಾವು ಯಾರಿಗೆ ದೇವರಾಗಿದ್ದಾರೆ, ದೇವರನ್ನ ಯಾರಿಗೆ ದೇವರಾಗಿದ್ದಾರೆ ಅಂತ ಹೇಳ್ತದೆ? ಜೀವಿಸುವಂತ ಅವರಿಗೆ ಮಾತ್ರ ಏನಾಗಿದ್ದಾರೆ? ದೇವರಾಗಿದ್ದಾರೆ. ಯೇಸು ಕ್ರಿಸ್ತನು ಈಗ ಈ ಸ್ಥಳದಲ್ಲಿ ಅಂದ್ರೆ ಮತ್ತಾಯ ಬರೆಯುವಂತ ಸಂದರ್ಭದಲ್ಲಿ ಅಬ್ರಾಹ್ಮನಿಗೂ ಯೇಸು ಕ್ರಿಸ್ತನಿಗೂ ಹೆಚ್ಚು ಕಮ್ಮಿ 3000ರಿಂದ 4000 ವರ್ಷಗಳ ಡಿಫರೆನ್ಸ್. ಯೇಸು ಕ್ರಿಸ್ತನ ಹೇಳುವಾಗ ಅಬ್ರಾಹ್ಮನಿಗೂ ಈಸಾಕನಿಗೂ ಯಾಕೋಬನಿಗೂ ಯೇಸು ಕ್ರಿಸ್ತನಿಗೂ ಹೆಚ್ಚು ಕಮ್ಮಿ 4000 ವರ್ಷಗಳ ನಂತರ ಯೇಸು ಕ್ರಿಸ್ತನ ಬಂದಿದ್ದು. ಆ ಸಂದರ್ಭದಲ್ಲಿ ಹೇಳುವಂತ ಮಾತಂದ್ರೆ, ಆತನು ಜೀವಿಸುವವರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಏನಿಲ್ಲ, ದೇವರಲ್ಲ. ಹಾಗಾದ್ರೆ ಅಬ್ರಾಹ್ಮನು, ಈಸಾಕ, ಯಾಕೋಬ ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ರ? ಭೂಮಿಯಲ್ಲಿ ಇದ್ರ? 4000 ವರ್ಷ ಯೇಸು ಕ್ರಿಸ್ತನ ಹುಟ್ಟಕ್ಕೂ ಮುಂಚೆ 4000 ವರ್ಷ ಏನಾದ್ರು ಅವರಲ್ಲ? ಸತ್ತೋದ್ರಲ್ವಾ? ಮರಣ ಹೊಂದ್ಬಿಟ್ರಲ್ವಾ? ಹಂಗಾದ್ರೆ ಈ ಮಾತಿನ ಅರ್ಥ ಏನು? ಅಬ್ರಾಹ್ಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರೇ ಹೇಳಿದಾನಲ್ವಾ? ಹಂಗಂದ್ರೆ ಆತನು ಯಾರಿಗೆ ದೇವರಾಗಿದ್ದಾನಂತೆ? ಜೀವಿಸುವವರಿಗೆ ದೇವರಾಗಿದ್ದಾನೆ. ಯಾರಿಗೆ ದೇವರಿಲ್ಲ? ಜೀವವಿಲ್ಲದ. ಅಂದ್ರೆ ಅಬ್ರಾಹ್ಮನಿಗೆ ಏನಿದೆ ಅಂತ ಅರ್ಥ? ಜೀವವಿದೆ. ಯಾಕೋಬನಿಗೆ ಏನಂತ? ಜೀವವಿದೆ. ಈಸಾಕನಿಗೆ ಏನಂತ? ಜೀವವಿದೆ ಅಂತ ಯೇಸು ಕ್ರಿಸ್ತನಲ್ಲಿ ಯೂದರಿಗೆ ಹೇಳ್ತಿದ್ದಾನೆ. ಇವತ್ತು ನಮಗೂ ಸಹ ಹೇಳ್ತಿದ್ದಾನೆ ಪ್ರಿಯರೇ. ನಮ್ಮ ಮೂಲ ತಂದೆಯಾದಂತ ಅಬ್ರಾಹ್ಮನು ಇವತ್ತಿಗೂ ಸಹ ಜೀವಿಸ್ತಿದ್ದಾನೆ. ಮೂಲ ತಂದೆಯ ಮಗನಾದಂತ ಈಸಾಕನು ಸಹ ನಮ್ಮ ಜೀವಿಸ್ತಿದ್ದಾನೆ. ನಮ್ಮ ಪಿತೃಗಳು ಇದ್ದಾರೆ ಅನೇಕರು ಸಹ. ಇಲ್ಲಿ 3 ಪ್ರಸ್ತಾಪ ಮಾಡಲ್ಪಟ್ಟಿದೆ. ಇವತ್ತಿಗೂ ಸಹ 2026 ಬದುಕಿರುವಂತ ನಮಗೂ ಸಹ ಈ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತ ಹೇಳ್ತಾನೆ, ಇವರು ಜೀವಿಸುವಂತವರಾಗಿದ್ದಾರೆ, ಇವರಿಗೆ ದೇವರು ಜೀವಿಸುವ ದೇವರಾಗಿದ್ದಾನೆ. ಹಾಗಾದ್ರೆ ಇವರು ಶರೀರದಲ್ಲಿ ಮಾತ್ರ ಮರಣ ಹೊಂದಿದ್ದಾರೆ ಅಂತ ಅರ್ಥ. ಈಗ ನಾವು ಸಹ ಈ ಲೋಕದಲ್ಲಿ ಬದುಕಿದಾಗ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೀವಿ? ದೇವಿಸುವಂತ ದೇವರಿಗೆ ನಾವು ಮಕ್ಕಳಾಗಿದ್ದೇವಾ? ಜೀವ ಇಲ್ಲದೆ ಇರುವಂತ ದೇವರಿಗೆ ನಾವು ಮಕ್ಕಳಾಗಿದ್ದೇವಾ? ನಾವು ಇಂದ ಉಲಗத்துல வாழ்ந்துಕೊಂಡಿருக்கிற போது யாரை என் தேவன் நான் அழிக்கிறேன்? ஜீவனுள்ள தேவன் என்று என்ன அழிக்கிறாரா, இல்ல ಜೀವನ್ ಇಲ್ಲದ ದೇವನ್ என்று என்ன ಅಳಿಕ್கிறாರಾ? ಹೇಳ್ತಾರೆ, ಜೀವ ಇಲ್ಲದವರಿಗೆ ದೇವರಲ್ಲ. ದೇವರು ಪರಲೋಕದ ತಂದೆ ಯೆಹೋವ ದೇವರು ದೇವರಲ್ಲ. ಹಂಗಾದ್ರೆ ನಮ್ಗೆ ಯಾರು ದೇವರು? ಹಂಗಾದ್ರೆ ನಮ್ಗೆ ಜೀವ ಇದೆಯಾ? ಈ ದೇಹದಲ್ಲಿ ಇವತ್ತು ನಾವು ಬದುಕಿದ್ದೇವೆ. ಒಂದು ದಿನದಲ್ಲಿ ನಾವು ಸಹ ಈ ಲೋಕವನ್ನ ಬಿಟ್ಟು ಹೋಗ್ಬೇಕಾಗಿ ಬರ್ತದೆ. ಆ ನಂತರದ ಬದುಕಿನಲ್ಲಿ ದೇವರು ನನಗೆ ದೇವರಾಗಿದ್ದಾನಾ? ಇವತ್ತು ಅದಕ್ಕೆ ಸಂಬಂಧಪಟ್ಟದ ಕೆಲವು ವಿಷಯಗಳು ನೋಡುವ ಪ್ರಿಯರೇ. ಇವತ್ತು ನಾನು ಈ ಲೋಕದಲ್ಲಿ ಬದುಕಿದ್ರು ಸಹ, ಶರೀರದಲ್ಲಿ ಬದುಕಿದ್ರು ಸಹ, ನನ್ನ ಆತ್ಮಕ್ಕೆ ದೇವರು, ಜೀವವುಳ್ಳ ದೇವರಿದ್ದಾನಾ ಎಂಬ ಆಲೋಚನೆಯಲ್ಲಿ ನಾವು ಬದುಕಬೇಕಾಗಿದೆ. என்னுடைய உண்மையான வாழ்க்கையில நம்ம தொடர்ந்து வாழ்ந்து கொண்டிருக்கிறது, பூமிக்குள்ள வாழ்ந்து கொண்டிருக்கிறது, உலகத்துல வாழ்ந்து கொண்டிருக்கிறோம். இன்று என்னுடைய தேவன் எனக்காக தேவனா இருக்கிறாரா? இல்ல தேவன் சொல்லுகின்ற போல, இயேசுக்கு சொல்ற போல ஜீவன் இல்லாதவனுக்கு தேவன் அல்ல என்ற போல வாழ்ந்து கொண்டிருக்கிறோமான்னு யோசித்து பார்க்கணும். நம்ம தேவனுடைய பிள்ளைங்க தான், இயேசு கிறிஸ்துவுடைய ரத்தத்தினால கழுவப்பட்டவங்க தான். ஆனா வாழ்ந்து கொண்டிருக்கிறோமான்னு யோசித்து பார்க்கணும். அதான் இஸ்ரேல் மக்களுக்கு சொல்றாரு, உங்களுக்கு தெரியாதா ಈಸಾಕುடைய ದೇವನ್, ಅಬ್ರಾಹ್ಮುடைய ದೇವನ್ தெரியாதான்னு சொல்றாரு. ಈಸಾಕರ ದೇವರು ಯಾಕೋಬರ ನಿಮ್ಗೆ ಗೊತ್ತಿಲ್ವಾ, ಓದ್ಲಿಲ್ವಾ ಅಂತ ಕೇಳ್ತಾನೆ. ಇವತ್ತು ನಮಗೂ ಸಹ ಅರ್ಥ ಆಗ್ಬೇಕು, ನಾವು ಬದುಕಿದ್ದೇವಾ ಅಂತ. ನೋಡಿ ಬ್ರದರ್, ಏನ್ ಬ್ರದರ್, ನಿಮ್ ಕಣ್ ಮುಂದೆ ನಿಂತಿದ್ದೀವಿ, ಬದುಕಿದ್ದೇವಾ ಅಂತ ನನ್ನ ಪ್ರಶ್ನಿಸ್ತಾರೆ. ಈ ಬದುಕಿನ ಬಗ್ಗೆ ನಾನು ಮಾತಾಡ್ತಲ್ಲ. ಈ ಬದುಕು ಅನ್ಯರು ಸಹ ಬದುಕಿದ್ದಾರೆ. ಎಷ್ಟೋ ಜನ, ಕೋಟ್ಯಾಂತರ ಜನರು ಇವತ್ತಿಗೂ ಜೀವವುಳ್ಳವರಾಗಿದ್ದಾರೆ. ಈ ಶರೀರದಲ್ಲಿ ಇರುವಂತ ಈ ಜೀವದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನನ್ನ ಆತ್ಮವು ಜೀವವಾಗಿ ಬದುಕಿದೆಯಾ? ನನ್ನ ಆತ್ಮವು ದೇವರನ್ನ ಆರಾಧಿಸ್ತಿದೆಯಾ? ನನ್ನ ಆತ್ಮವು ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಅದು ಸಿದ್ಧವಾಗಿದೆಯಾ? ಹಾಗಾದ್ರೆ ನಮ್ಮ ಬದುಕಿನ ಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ದೇವರು ನನಗೆ ಇವತ್ತು ದೇವರಾಗಿದ್ದಾನ? ಅದಕ್ಕೆ ಯೆರೆಮೀಯನು ಹೇಳ್ತಾನೆ ನೋಡಿ, ಇವಾಗ ತಾನು ಓದಂತ ವಾಕ್ಯದ ಭಾಗ ಯೆರೆಮೀಯ 10ನೇ ಅಧ್ಯಾಯ ಹೇಳ್ತಾನೆ. ಯೆರೆಮೀಯಲ್ಲಿ 10ನೇ ವಾಕ್ಯದಲ್ಲಿ,
10 எரேமியா 10 அதிகாரம் 10 என்ன சொல்லுகின்றது? ಆತನು ಚೈತನ್ಯಸ್ವರೂಪನಾದ ದೇವರು, ಶಾಶ್ವತ ರಾಜನೂ ಆಗಿದ್ದಾನೆ. ಆತನ ಕೋಪಕ್ಕೆ ಭೂಲೋಕವು ನಡುಗುತ್ತದೆ, ಜನಾಂಗಗಳು ಆತನ ರೋಷವನ್ನು ತಾಳಲಾರದು. ಹೇಳಿದರೆ ಯೆಹೋವನಾದರೂ ಸತ್ಯ ದೇವರು, ಆತನು ಚೈತನ್ಯ ಸ್ವರೂಪನಾದ ದೇವರು, ಶಾಶ್ವತ ರಾಜನೂ ಆಗಿದ್ದಾನೆ ಅಂತ ಯೆರೆಮೀಯನ ಮೂಲಕ ದೇವರು ತಿಳಿಸ್ತಿದ್ದಾನೆ ಪ್ರಿಯರೇ ಇಸ್ರಾಯೇಲ್ ಜನರಿಗೆ. ಇವತ್ತು ಅದೇ ವಿಷಯದಲ್ಲಿ ನನ್ನ ತಂದೆಯಾದ ದೇವರು ಏನಾಗಿದ್ದಾನೆ? ಸತ್ಯ ದೇವರಾಗಿದ್ದಾನೆ. ಆತನು ಏನಾಗಿದ್ದಾನೆ? ಚೈತನ್ಯ ಸ್ವರೂಪನಾದಂತ ದೇವರಾಗಿದ್ದಾನೆ. ಇಸ್ರಾಯೇಲ್ ಜನರಿಗೆ ಹೇಳುವಂತ ಮಾತು ಇವರೆಲ್ಲರೂ ಮರ್ತು ಬಿಟ್ಟಿದ್ರು. ಇಸ್ರಾಯೇಲ್ ಜನರು ಇವರನ್ನ ದೇವರ ವಿಷಯದಲ್ಲಿ ಯೆರೂಸಲೇಮಿನ ಸ್ವಾಧೀನ ಮಾಡಿಕೊಂಡಾಗ, ನೆಬೂಕದ್ನೆಚ್ಚರ್ ಸ್ವಾಧೀನ ಮಾಡಿಕೊಂಡಾಗ, ಇವರು ದಾಸತ್ವಕ್ಕೆ ಹೋದಂತ ನಂತರ ಸಂದರ್ಭದಲ್ಲಿ ದೇವರು ಯೆರೆಮೀಯನನ್ನ, ಯೆಶಾಯನನ್ನ, ಎಜೆಕಿಯೇಲನನ್ನ ಪ್ರವಾದಿಗಳಾಗಿ ಕಳಿಸುವಾಗ ಕೆಲವೊಂದು ಪ್ರವಾದಿಗಳು ಇಸ್ರಾಯೇಲರ ರಾಜ್ಯದಲ್ಲಿ, ಕೆಲವೊಂದು ಪ್ರವಾದಿಗಳು ಯೂದರ ಕಡೆ, ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ನಾನು ಹೇಳಿದ್ದೀನಿ ಮೊದಲೇ 12 ಗೋತ್ರ ರೆಂಡಾ ಪಿರಿದುಕೊಳ್ಳುದು, 2 ಗೋತ್ರವಾಗಿ 2 ಭಾಗವಾಗುತ್ತೆ. 10 ಗೋತ್ರ ಒಂದ್ ಕಡೆ ಹೋಗುತ್ತೆ, ಇನ್ನೊಂದು 2 ಗೋತ್ರ ಬೇರೆ ಕಡೆ ದಾಸತ್ವಕ್ಕೆ ಹೋಗ್ತಾರೆ 70 ವರ್ಷ. ಯೆರೂಸಲೇಮ್ ಮೇಲೆ 10 ಗೋತ್ರ ಕಾಣದೇ ಹೊಂಟೋಗುತ್ತೆ, ಇವತ್ತರೆಗೂ ಕಾಣಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. 2 ಗೋತ್ರದಲ್ಲಿ ಮಾತ್ರ ಯೂದರು, ಲೇವಿಯರು ಹಾಗೆಯೇ ಉಳ್ಕೋತಾರೆ. ಅವರು ಮಾತ್ರ ಮತ್ತೆ 70 ವರ್ಷ ಆದ್ಮೇಲೆ ಆಳ್ವಿಕೆಗೆ ಬರ್ತಾರೆ. ಇದು ವೇದವಾಕ್ಯದ ಹೇಳುವಂತ ಕಾರ್ಯ ಇಸ್ರಾಯೇಲ್ರದು. ನಾನು ಆ ಸಬ್ಜೆಕ್ಟ್ಗೆ ಹೋಗ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ, ದೇವರು ಯಾರು ಎಂಬುದನ್ನ ಇಸ್ರಾಯೇಲ್ ಜನರಿಗೆ ತಿಳಿಸ್ತಾ ಇದ್ದಾರೆ ಪ್ರೇರೆ. ನಾವು ಸಹ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನ್ ಬದುಕಿದೀವಿ ಭೂಮಿಯಲ್ಲಿ ಅಂತಾಗ ಈ ವಿಷಯವನ್ನ ನಮ್ಮ ಸಲ ಗ್ರಹಿಸ್ಬೇಕು. ಇಸ್ರಾಯೇಲ್ ಜನರಿಗೆ ಹೇಳ್ತಿದ್ದಾನೆ ಯೆರೆಮೀಯನ ಮೂಲಕ, ದೇವರು ಚೈತನ್ಯ ಸ್ವರೂಪನಾದ ದೇವರು, ಶಾಶ್ವತವಾದ ರಾಜನಾಗಿದ್ದಾನೆ ನಿಮ್ಮ ದೇವರು, ಯೋಚನೆ ಮಾಡ್ಬೇಡಿ ಅಂತ ಹೇಳ್ತಾನೆ ದಾಸತ್ವದಲ್ಲಿದ್ದಾಗ. ನಂತರ ಹೇಳ್ತಾನೆ ಆತನ ಕೋಪವು ಭೂಲೋಕವು ನಡುಗುತ್ತದೆ ಅಂತ ಹೇಳ್ತಾನೆ. ಈಗ ಅವ್ರ ಹತ್ರ ದೇವರ ಕೋಪ ಬಂದ್ರೆ ಭೂಮಿ ನಡುಗುತ್ತೆ. ನಂತರ ಹೇಳ್ತಾನೆ ಜನಾಂಗಗಳು ಆತನ ರೋಷವನ್ನ ತಾಳಲಾರದು. ಜನರು ಯಾರು ದೇವರ ರೋಷವನ್ನು ತಾಳಲಾರ ಅಂತ ಯೆರೆಮೀಯನ ಮೂಲಕ ದೇವರು ತಿಳಿಸ್ತಾರೆ. 11ನೇ ವಾಕ್ಯ, ನೀವು ಅವುಗಳಿಗೆ ಭೂಮಿ ಆಕಾಶಗಳನ್ನು ಸೃಷ್ಟಿಸದಿರುವ ದೇವರುಗಳು ಭೂಮಿಯ ಮೇಲಿನಿಂದ ಆಕಾಶದ ಕೆಳಗಿಂದ ಅಳಿದು ಹೋಗುವುದು ಎಂದು ಹೇಳಿರಿ. ನೀವು ಅವ್ರಿಗೆ ಹೋಗಿ ಹೇಳಿ, ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ಅಂತ ಯಾರು ದೇವರು ಅಂತ ಹೇಳ್ಕೊಂಡಿದಾರೋ ಆ ದೇವರೆಲ್ಲ ಏನಾಗುತ್ತೆ, ಅದು ಶಾಶ್ವತವಾಗಿ ಇರೋದಿಲ್ಲ ಅಂತ ಹೋಗಿ ಹೇಳಿ ಅಂತ ಯೆರೆಮೀಯನ ಮೂಲಕ ದೇವರು ಪ್ರವಾದನೆ ಮಾಡ್ತಿದ್ದಾನೆ. ಇವತ್ತು ಯಾಕೆ ಈ ವಾಕ್ಯವನ್ನು ತೆಗೆದುಕೊಂಡಿದ್ದೀವಿ ಅಂದ್ರೆ, ಕ್ರಿಸ್ತಲ್ಲಿ ಪ್ರಿಯರೇ, ನಾವು ಜೀವ ಸ್ವರೂಪನಾದ ದೇವರ ಆಳ್ವಿಕೆಯಲ್ಲಿ ನಾವಿದ್ದೇವೆ. ಆ ದೇವರಾದಂತ ಯೇಸು ಕ್ರಿಸ್ತನ ಸಭೆಯಲ್ಲಿ ನಾವಿದ್ದೇವೆ. ತಂದೆಯಾದ ದೇವರನ್ನ, ಕ್ರಿಸ್ತನಾದ ದೇವರನ್ನ, ಪವಿತ್ರಾತ್ಮನ ದೇವರನ್ನ ಆರಿಸ್ತಾ ಇದ್ದೇವೆ ನಾವು. ಈ ಆರಾಧನೆ ಮಾಡುವಂತ ನಾನು, ಸಭೆಯಲ್ಲಿರುವಂತ ನಾನು ಬದುಕಿದೇನಾ ಅನ್ನೋದು ಪ್ರಶ್ನೆಯಾಗಿದೆ ಇವತ್ತು. ದೇಹ ಆಗಾಗ ಕ್ಷೀಣಿತ ಆಗುತ್ತೆ, ಹೌದು. ಯಾಕಂದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ವಾತಾವರಣದ ನಿಮಿತ್ತದಿಂದ ಆಗ್ಬೋದು, ಆಹಾರದ ನಿಮಿತ್ತದಿಂದ ಆಗ್ಬೋದು, ಇಲ್ಲ ಅಕಸ್ಮಾತ್ ಆಗ್ಬಹುದು. ಶರೀರವು ಆಗಾಗ ನಮ್ಗೆ ಬದಲಾವಣೆ ಆಗುತ್ತೆ. ಯಾರು 365 ದಿವಸ ಆರೋಗ್ಯವಾಗಿರಕ್ ಸಾಧ್ಯ ಇಲ್ಲ. ಇದ್ರೂ ಇರಬಹುದು, ಅದು ಬೇರೆ ವಿಷಯ. ನಮಗೆ ನಾವು ನೋಡ್ಕೊಳ್ಳೋದೆ ಖಂಡಿತವಾಗಿ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಜ್ವರವೋ, ನೆಗಡಿನೋ, ಇನ್ನೊಂದು ಶರೀರ ಬಲಹೀನ ಆಗೇ ಆಗುತ್ತೆ. ಅದು ಶರೀರ. ನನ್ನ ಆತ್ಮ ಹೇಗಿದೆ? ವರ್ಷದ 365 ದಿನ ನನ್ನ ಆತ್ಮ ಹೇಗಿದೆ? ಯೇಸು ಕ್ರಿಸ್ತನ ಬರುವಿಕೆಯು ನನ್ನ ಆತ್ಮ ಹೇಗಿದೆ ಯೇಸು ಕ್ರಿಸ್ತನ ನ್ಯಾಯ ತೀರ್ಪಿನ ನಂತರ ಅನ್ನೋದಾದ್ರೆ ಅದು ಬದುಕಿದೆಯಾ ಅಂತ ನೋಡ್ಬೇಕಾಗಿದೆ. ಅದಕ್ಕೆ ಹೇಳ್ತಾನೆ ಈಸಾಕನು ಇವಾಗ್ಲೂ ಬದುಕಿದ್ದಾನೆ, ಅಬ್ರಾಮನ್ ಈಗಲೂ ಬದುಕಿದ್ದಾನೆ ಅಂತ ಯೇಸು ಕ್ರಿಸ್ತನ್ ಯಾರಿಗೆ ಹೇಳ್ತಿದ್ದಾನೆ? ಅವತ್ತಿದ್ದಂತ ಯೂದರಿಗೆ ಹೇಳ್ತಾನೆ, ಇವತ್ತು ನಮಗೂ ಸಹ ಹೇಳ್ತಾನೆ ಪ್ರೇರೆ. ಅಬ್ರಾಮನ ದೇವರು, ಈಸಾಕನ ದೇವರು ಅಂತ ನೀವು ಓದ್ಲಿಲ್ವಾ? ದೇವರು ಯಾರಿಗೆ ದೇವರಾಗಿದ್ದಾನೆ? ಜೀವಿಸುವವರಿಗೆ ದೇವರಾಗಿದ್ದಾನೆ ಹೊರತು ಜೀವ ಇಲ್ಲದವ್ರಿಗೆ ಅಲ್ಲ. ಅಂದ್ರೆ ಅರ್ಥ ಏನು? ಅಬ್ರಾಮ, ಈಸಾಕ, ಯಾಕೋಬ ಅಂತ ದೇವ ಮನುಷ್ಯರು ಇವತ್ತಿಗೂ ಬದುಕಿದ್ದಾರೆ. ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ದೇವರ ವಾಕ್ಯ ನಮ್ಗೆ ತಿಳಿಸ್ತದೆ. ಆದ್ರೆ ಇವತ್ತು ನಾನು ಬದುಕಿರುವಂತ ಈ ಭೂಮಿಯಲ್ಲಿ ಬದುಕಿರೋರಿಗೂ, ನನ್ನ ಶರೀರ ಏನೋ ಬದುಕಿದೆ ಸರಿ, ನನ್ನ ಆತ್ಮವು ಬದುಕಿದೆಯಾ? என்னுடைய ஆவிக்குரிய வாழ்க்கையில நான் வாழ்ந்து கொண்டிருக்கேன் நான் கொஞ்சம் யோசித்து பாருங்க. என்னுடைய தேவன் சரீரத்துக்கு மட்டும் இல்லைங்க, இந்த உலகத்துல காணுங்க. அதான் சொல்றாரு எரேமியா, இந்த உலகத்துல காண வானத்துக்கு கீழே பூமிக்கு மேல இருக்கிற தேவன் அழிச்சிடறாருன்னு சொல்றாரு 11ஆம் வசனத்துல. அந்த தேவனை ஆராதனை பண்ணி கொண்டில்லை, அந்த தேவன் சொல்லி கொண்டில்லை. அந்த தேவனை சொல்லுகின்ற தேவன் அந்த தேவர்களை சொல்லுகிற அதுவும் அழிக்கிறாரு. அந்த ஆராதிக்கிற மனுஷரும் தேவன் என்ன பண்றாரு? அழிச்சிடுறாரு. அப்படின்னு யோசிக்கிற போது கிறிஸ்துக்குள்ள வாழ்ந்து கொண்டிருக்கிறேன் நான், என்னுடைய ஆவி தினந்தோறும் வாழ்ந்து கொண்டிருக்கிற தேவனோடு. உங்களுக்கு புரியுது நான் நினைக்கிறேன் இந்த வார்த்தை.
ನಿಮ್ಗೆ ಅರ್ಥ ಆಗ್ತಿದೆ ಅನಿಸ್ತೀನಿ. ನನ್ನ ಆತ್ಮವು ಪ್ರತಿ ದಿನ ಬದುಕಿದೆಯಾ ಅಂತ ನೋಡ್ಬೇಕಾಗಿದೆ. ಕಳೆದ 3-4 ವರ್ಷಗಳ ಹಿಂದೆ ನಡೆದಂತ ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ದೊಡ್ಡ ನೆನೆಸಕ್ಕಾಗದೇ ಇರುವಂತ ರೋಗ ಪ್ರಪಂಚವೇ ಹರಡ್ಕೊಂಡಿದ್ದಂತ ವಿಷಯ ನಮ್ಗೆಲ್ಲರಿಗೂ ಗೊತ್ತಿದೆ. ಅದನ್ನ ದಾಟಿ ನಾವು ಇಲ್ಲಿ ಬಂದಿದ್ದೇವೆ. ಎಷ್ಟೋ ಜನ ಏನಾದ್ರು ಅದನ್ನ ದಾಟಕ್ಕಾಗದೆ ಜೀವನವನ್ನ ಕೊನೆಗೊಳಿಸ್ಕೊಂಡ್ರು. ಎಷ್ಟೋ ಜನ ಕೊರೋನಾ ಎಂಬಂತ ಆ ಒಂದು ದೊಡ್ಡ ವ್ಯಾಧಿ ಎಷ್ಟೋ ಜನರನ್ನ, ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನನ ಅದು ನುಂಗಾಕ್ಬಿಟ್ಟು, ದೇವ್ರ ಕೃಪೆಯಿಂದ ನಾವು ಇವತ್ತಿದ್ದೇವೆ. ಆದ್ರೆ ಆ ದಿನಗಳನ್ನ ನೆನಪು ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಬದುಕಿದ್ದೇವೆ ಆ ದಿನಗಳಲ್ಲಿ. ಇದ್ರಲ್ಲ ಎಲ್ಲ ಲೈವ್ ಆಗಿದ್ರಲ್ಲ, ನೋಡಿದೇವಲ್ಲ. 18, 19, 20 ಒಂದು 19, 20, 21 ನೆನೆಸ್ತೇನೆ. ತುಂಬಾ ಗಂಭೀರವಾದಂತ ಪರಿಸ್ಥಿತಿಯನ್ನು ನಾನು ಸಂಧಿಸ್ತು, ಹೌದಲ್ವಾ? ನಾವು ಕಣ್ಣಾರೆ ನೋಡ್ದು, ಕಿವಿಯಾರ ಕೇಳ್ದು, ಅದನ್ನ ನೋಡ್ದು, ನಡೆದಂತ ಘಟನೆಗಳನ್ನ ನೋಡ್ದು. ಎತ್ತ ತಂದೆಯನ್ನ ಮಗಳು ಹೋಗಿ ನೋಡ್ಬೇಕು ಅಂತ ಆಸೆ ಪಡ್ತಾಳೆ. ಅಲ್ಲಿರುವಂತ ಭದ್ರತೆ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಮಗಳನ್ನ ನೋಡೋದಕ್ ಬಿಡೋದಿಲ್ಲ. ಅವಳು ಏನ್ ಮಾಡ್ತಾಳೆ, ಬ್ಯಾರಿಗೇಟ್ ನ ದಾಟ್ಬಿಡು ತಂದೆಯ ಹೆಣವನ್ನ, ಅಂದ್ರೆ ತಂದೆ ಸತ್ತೋಗಿದ್ದಾನೆ, ಅವನನ್ನು ಓಡಿ ಅಲ್ಲೋಗಿ ಅಪ್ಕೊಂಡು ಅಳಬೇಕು ಅಂತ ಆಸೆ ಪಡ್ತಾಳೆ. ಆಗೋದಿಲ್ಲ, ಬ್ಯಾರಿಗೇಟ್ ಹಾಕ್ತಾರೆ, ಜಂಪ್ ಹೊಡಿತಾಳೆ, ಬೀಳ್ತಾಳೆ. ಇವೆಲ್ಲ ನೋಡಿಬೇಕು. ಆ ವಿಸಲ್ಸ್ ಎಲ್ಲ ನಿಮ್ಗೆ ಜ್ಞಾಪಕ ಬಿಡಿಸ್ತಾ ಇದೀವಿ. ಯಾಕಂದ್ರೆ ಕ್ರಿಸ್ತಲ್ಲಿ ಒಂದು ದಿನ ಎಲ್ಲವೂ ಮರೆಯಾಗಿ ಹೋಗುತ್ತೆ. ಒಂದು ದಿನ ಎಲ್ಲರೂ ನಾವು ಈ ಲೋಕವನ್ನು ಬಿಟ್ಟು ಹೋಗ್ಲೇಬೇಕಾಗಿದೆ. ಈ ಲೋಕ ಬಿಡೋದ್ರಲ್ಲಿ ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಸಾಯ್ಬೇಕಾಗಿದೆ, ಎಲ್ಲರೂ ಎಲ್ಲರೂ ಹೊಂಟು ಹೋಗ್ಬೇಕಾಗಿದೆ. ಆದ್ರೆ ಅಬ್ರಾಮನ ರೀತಿಯಲ್ಲಿ ಬದುಕ್ತಿದ್ದೀನಾ ಅಂತ ನೆನೆಸ್ಬೇಕಾಗಿದೆ. ಈಸಾಕನ ರೀತಿಯಲ್ಲಿ ಬದುಕ್ತಿದ್ದೀನಾ ಅಂತ ನೆನೆಸ್ಬೇಕಾಗಿದೆ. ಇವತ್ತು ನೀವು ಪರಿಚಯ ಮಾಡ್ಕೊಳ್ಳಿ ಈ ವಾಕ್ಯದ ಮೂಲಕ. ನಾನು ಬದುಕಿದ್ದೇನಾ? ஒரு நாள் இந்த சரீர மண்ணுக்கு போயே தீர்னங்க. இது வசனத்தின் ஆதாரத்தோடு, இது உண்மை. இதுக்கு மருது எதுவும் பேசுற மாதிரி இல்லை, மறுத்து கருத்து இல்லை, இதுக்கு மாற்று கருத்து இல்லை. இதுக்கு ஒரு நாள் நம்ம இருந்து போறோம், அது உண்மைதான். ஆனால் என்னுடைய ஆவியானது தினந்தோறும் வாழ்ந்து கொண்டிருக்கிற தேவனோடு, இல்லை என் ஆவியானது இன்று தேவனோடு வாழ்ந்து கொள்ளாமே அது மறுத்திருக்குதான்னு இன்னைக்கு சோதித்து பாருங்க. ಇವತ್ತು ನಾವು ಯಾರು ನೋಡೋದಿಲ್ಲ, ಸ್ವಲ್ಪ ದೇಹದಲ್ಲಿ ಒಂದು ಬಲಹೀನ ಬಂದಾಗ ವೈದ್ಯರ ಹತ್ರ ಓಡ್ತೇವೆ ಅಲ್ವಾ? ನಿಜ ತಾನೆ? சரீரத்துல ஏதோ ஒன்று ஆயிடுச்சுன்னு வச்சுக்கோங்க, என்ன பண்றாங்க, திடீர்னு எங்க ஓடுறாங்க டாக்டர் கிட்ட போ. என்ன பண்றோம், என்ன தெரியலங்க, இப்படி ஆகுது, மூச்சு திணறுது, யாரும் தெரியல, தலை சுத்துது, என்ன பண்றோம், இம்மிடியேட்டா டாக்டரை போய் சந்தித்து அது சம்பந்தப்பட்ட டாக்டருக்கு பேசி அதுக்கு தேவையான மருந்து எடுத்து என்ன பண்ணிக்கிறோம், நம்மள நாம தேட்டர் கொள்கிறோம். ಬಿಟ್ರುಮ್ಮ ಹಾಗೆ ಬಿಟ್ಬಿಡ್ತೀವ? ಒಂದು ಕಿವಿ ಕೇಳಿಸ್ತಾ ಇಲ್ಲ, ಅಲ್ಲು ನೋಯ್ತಾ ಇದಾರೆ, ಬಿಟ್ಬಿಡ್ತೀವ? ಇಲ್ಲ ಅಲ್ವಾ? ಯಾಕೆಂದ್ರೆ ವೈದ್ಯರಿದ್ದಾರೆ, ದೇವ್ರು ಕೊಟ್ಟಿದ್ದಾನೆ ವೈದ್ಯರನ್ನ. ದೇಹನ ಆರೋಗ್ಯನ ನೋಡ್ಕೊಳ್ಳೋದು ತುಂಬಾ ಮುಖ್ಯವಾದದ್ದೇ, ಇಲ್ಲ ಅಂತಲ್ಲ. ನನ್ನ ಆತ್ಮವು ಅದೇ ರೀತಿ ಬದುಕಿದೆಯಾ? ಎಷ್ಟರ ಮಟ್ಟಿಗೆ ಬದುಕಿದೆ, ಎಷ್ಟರ ಮಟ್ಟಿಗೆ ಉತ್ಸಾಹ ಇದೆ? ಅಬ್ರಾಹ್ಮನ ರೀತಿಯಲ್ಲಿ ಬದುಕಿದೆಯಾ? ಈಸಾಕನ ರೀತಿಯಲ್ಲಿ ಬದುಕಿದೆಯಾ? ಅವ್ರಿಗೆಲ್ಲ ಜೀವತರದ ದೇವರು ನನಗೂ ದೇವರಾಗಿದ್ದಾನಲ್ವಾ? ಇವತ್ತು ನಾವು ನೋಡ್ಬೇಕಾಗಿದೆ. ನಾವು ಬದುಕನ್ನ ಮಾತ್ರ ನೋಡಿದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ ಲೋಕದವರ ರೀತಿಯಲ್ಲಿ ಇರ್ತೀವಿ. உலகத்துல வாழ்னாங்க, சம்பாதிக்கணும், பிள்ளைங்களுக்காக ஒரு 4 காசு சேர்த்து வைக்கணும், பிள்ளைங்களுக்காக சொல்லுகின்ற மனிதன் போல பேசினால் அது மனிதன் போலதான் இருக்கும். ஏன்னா அது உலகத்தின் மனிதன் பேசுற வார்த்தை. என்னுடைய வார்த்தை அதா இருக்கக்கூடாது. தேவன் என்னுடைய குடும்பத்தையும் என்னுடைய தேவைகளை சந்திக்கிறார். ஆனா தேவனோடு தினந்தோறும் ஜீவித்துக் கொண்டிருக்கிறேன்னா, தேவன் இயேசு கிறிஸ்து வருகை நாளிலே, நான் 2வது வருகை நாளிலே நான் தேவனோடு நித்தியமான அந்த நாட்டுக்கு, நான் பரலோகத்துக்கு நான் போக முடியுமா என்று இன்னைக்கு ನಾನು என்னுடைய ಬೈಬಲಾನ இந்த ವಚನங்களை ಶೋಧಿத்து பார்த்து கொண்டிருக்கணும். ಈ ರೀತಿಯಾದ ಬೈಬಲ್ ನಾನು ನೋಡ್ಲಿಲ್ಲ, ಕೇಳಲಿಲ್ಲ ಅಂದ್ರೆ ಪ್ರಿಯರೇ ಆಗೋದಿಲ್ಲ. ಯೇಸು ಕ್ರಿಸ್ತನ ಒಂದು ಮಾತಂತ ನೋಡಿ, ಮತ್ತಾಯ 17ನೇ ಅಧ್ಯಾಯ, ಮ್ಯಾಥ್ಯೂ 17, ಒಂದು ಸ್ಯಾಂಪಲ್ ನಮ್ಗೆ ತೋರಿಸಿದ್ದಾನೆ ಅಂತ ಹೇಳಕ್ ಬಲ್ಲೆ ನಾನು. ಬದುಕಿದ್ದಾರೆ ಅನ್ನೋದಕ್ಕೆ ನೋಡಿ, 17ನೇ ಅಧ್ಯಾಯ 3ನೇ ವಾಕ್ಯ. ಮತ್ತಾಯ 17ನೇ, ಮ್ಯಾಥ್ಯೂ 17:3. ಇಲ್ಲಿ ಒಂದು ಸಂದರ್ಭ ಇದೆ. ಈ ಸಂದರ್ಭನ ಸ್ವಲ್ಪ ನೋಡಿ. ಯಾರು ಯೇಸು ಕ್ರಿಸ್ತ ಜೊತೆ ಮಾತಾಡ್ತಿದ್ರೆ, ಯಾರು ಯೇಸು ಕ್ರಿಸ್ತ ಕೂಡ ಪೇಸಿಕೊಂಡಿರ್ತಾರ? ಹಿಂಗೆ ಮೋಶೆ, ಆಮೇಲೆ ಎಲಿಯ. ಮೋಶೆಗೂ ಎಲಿಯನಿಗೂ ಯೇಸು ಕ್ರಿಸ್ತಗೂ ಎಷ್ಟು ವರ್ಷ ಡಿಫ್ರೆನ್ಸ್ ಗೊತ್ತಾ? 3500 ವರ್ಷ. ಎಷ್ಟು ವರ್ಷ? 3500 ವರ್ಷದ ಹಿಂದೆ ಮೋಶೆ ಬದುಕಿದ್ದ. 3000 ವರ್ಷಗಳ ಹಿಂದೆ ಯಾರಿದ್ದು? ಎಲಿಯ ಇದ್ದಿದ್ದು.